ಬಾಗಿ 4 ಬಾಲಿವುಡ್ನ ಈ ಆಕ್ಷನ್ ಥ್ರಿಲ್ಲರ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ನ ಹೇಳೋದಾದ್ರೆ ಪರವಾಗಿಲ್ಲ, ಇಟ್ಸ್ ಎ ಡೀಸೆಂಟ್ ವಾಚ್ ಅಂತ ಹೇಳ್ತೇನೆ. ಬಹುಶಃ ಇಂಡಿಯಾದಲ್ಲಿ ಯಾವ್ದಾದ್ರು ರೀಮೇಕ್ ಸಿನಿಮಾಗಳಿಂದ ಒಂದು ಫ್ರಾಂಚೈಸ್ ಕ್ರಿಯೇಟ್ ಆಗಿದೆ ಅಂದ್ರೆ ಅದು ಬಾಗಿ ಫ್ರಾಂಚೈಸ್ ಅಂತ ಹೇಳ್ತೀನಿ. ಲಿಟರಲಿ ಈ ಫ್ರಾಂಚೈಸ್ ಅಲ್ಲಿ ಇಲ್ಲಿವರೆಗೂ ಬಂದಿರುವಂತ ಎಲ್ಲಾ ಸಿನಿಮಾಗಳು ಕೂಡ ರೀಮೇಕ್, ಇನ್ಕ್ಲೂಡಿಂಗ್ ಈ ಬಾಗಿ 4. ಈ ಸಿನಿಮಾನ ತಮಿಳಿನ 555 ಅನ್ನೋ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಮಾಡಿರ್ತಾರೆ. ನಮ್ಮ ಕನ್ನಡದ ಹರ್ಷ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಅನ್ನೋ ಒಂದೇ ರೀಸನ್ ಇಂದ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡೋದಕ್ಕೆ ಹೋಗಿದ್ದೆ. ಟು ಬಿ ಫ್ರಾಂಕ್, ಈ ಸಿನಿಮಾ ನೋಡೋದಕ್ಕೂ ಮುಂಚೆ ತುಂಬಾ ಕೆಟ್ಟದಾಗಿರುತ್ತೆ ಅನ್ಕೊಂಡೆ ಹೋಗಿದ್ದೆ. ಆದ್ರೆ ಮೂವಿ ನೋಡ್ತಿರೋಷ್ಟೊತ್ತು ಅಲ್ಲಲ್ಲಿ ಡಿಸ್ಕನೆಕ್ಟ್ ಆಗಿದ್ದು ಬಿಟ್ರೆ ಓವರ್ ಆಲ್ ಸಿನಿಮಾ ನನ್ನನ್ನ ಎಂಟರ್ಟೈನ್ ಮಾಡ್ತು. ಟ್ರೈಲರ್ ಅಲ್ಲಿ ಸಿಕ್ಕಾಪಟ್ಟೆ ರಕ್ತಪಾತ ತೋರಿಸಿದ್ದಾರೆ, ಆದ್ರೆ ಸಿನಿಮಾದಲ್ಲಿ ಆ ಮಟ್ಟಿಗಿನ ರಕ್ತಪಾತ ಇಲ್ಲ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾದಲ್ಲಿ ಟೈಗರ್ ಶ್ರಾಫ್ ಅವರ ಪಾತ್ರದ ಹೆಸರು ರೋನಿ. ಮೂವಿ ಸ್ಟಾರ್ಟ್ ಆದ ಮೊದಲ ದೃಶ್ಯದಲ್ಲೇ ರೋನಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಇಂದ ಚೇತರಿಸಿಕೊಂಡ ಮೇಲೆ ತನ್ನ ಪಾಸ್ಟ್ ಅಲ್ಲಿ ಆಲಿಶಾ ಅನ್ನೋ ಹುಡುಗಿ ಇದ್ಲು, ಆಕೆ ಆ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು ಅಂತ ಎಲ್ರಿಗೂ ಹೇಳ್ತಾನೆ. ಆದ್ರೆ ಜನ ಅದನ್ನ ನಂಬಲ್ಲ, ಬದಲಿಗೆ ಅದು ಅವನ ಭ್ರಮೆ ಅಂತ ಎಲ್ರು ಹೇಳ್ತಾರೆ. ಹೀಗೆ ರೋನಿ ಹೆಲ್ಯೂಸಿನೇಷನ್ ಯಾವ್ದು ರಿಯಾಲಿಟಿ ಯಾವ್ದು ಅನ್ನೋದರ ಕನ್ಫ್ಯೂಷನ್ ಅಲ್ಲಿ ಇರ್ಬೇಕಾದ್ರೆ ಒಂದು ದಿನ ಯಾರೋ ತನ್ನ ಪಾಸ್ಟ್ ಅನ್ನ ಕಂಟ್ರೋಲ್ ಮಾಡ್ತಿದಾರೆ ಅಂತ ತಿಳ್ಕೊಂತಾನೆ. ಆಮೇಲೆ ಏನೆಲ್ಲ ನಡೀತು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದಲ್ಲಿ ಅಲ್ಲಲ್ಲಿ ಕೆಲವು ಟ್ವಿಸ್ಟ್ಗಳು ಬರ್ತವೆ, ಅದು ನಮ್ಮನ್ನ ಥ್ರಿಲ್ ಕೂಡ ಮಾಡುತ್ತೆ. ಅದರಲ್ಲೂ ಫಸ್ಟ್ ಹಾಫ್ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮುಂದೇನಾಗುತ್ತೋ ಅನ್ನೋ ಕುತೂಹಲ ನಮ್ಮನ್ನ ಕಾಡ್ತಿರುತ್ತೆ. ಆದ್ರೆ ಸಿನಿಮಾದಲ್ಲಿ ಅನಾವಶ್ಯಕವಾದ ಹಾಡುಗಳನ್ನ ತುರ್ಕಿದ್ದಾರೆ. ಸಿಕ್ಕಾಪಟ್ಟೆ ಹಾಡುಗಳಿದಾವೆ ಈ ಸಿನಿಮಾದಲ್ಲಿ. ಆರಾಮಾಗಿ ಒಂದೆರಡು ಹಾಡುಗಳನ್ನ ಎಡಿಟಿಂಗ್ ಅಲ್ಲಿ ಎಗರಿಸಬಹುದಾಗಿತ್ತು. ಸಿನಿಮಾದ ಮೂಲ ಕಥೆಯನ್ನ ತಮಿಳಿನಿಂದ ತಗೊಂಡಿದ್ರು ಕೂಡ ನಿರ್ದೇಶಕರು ಅದಕ್ಕೆ ಅನಿಮಲ್ ಹಾಗೂ ಕಿಲ್ ಸಿನಿಮಾಗಳ ಟಚ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆ ಕಾರಣದಿಂದಾನೇ ಸಿನಿಮಾದಲ್ಲಿ ಅಷ್ಟೊಂದು ರಕ್ತಪಾತ ಕಾಣಿಸಿರೋದು. ಹೋಗ್ಲಿ, ಆ ರಕ್ತಪಾತ ಏನಾದ್ರೂ ಸಿನಿಮಾಗೆ ಅವಶ್ಯಕತೆ ಇದೆಯಾ ಅಂದ್ರೆ ಅದು ಕೂಡ ಇಲ್ಲ. ಫೋರ್ಸ್ಫುಲಿ ಬ್ಲಡ್ ಬಾತ್ ಅನ್ನ ತೋರಿಸಿದ್ದಾರೆ. ಇಲ್ಲಿ ಸಿನಿಮಾ ಅಲ್ಲಲ್ಲಿ ಪ್ರೆಡಿಕ್ಟಬಲ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದಂತ ಕೆಲ ದೃಶ್ಯಗಳು ಇಲ್ಲಾಜಿಕಲ್ ಅನ್ನಿಸ್ತವೆ. ಟೈಗರ್ ಶ್ರಾಫ್ ಅವರ ಆಕ್ಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸುಧಾರಣೆ ಕಾಣಿಸುತ್ತೆ. ಆಸ್ ಯೂಶುವಲ್ ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಂಜಯ್ ದತ್ ಅವರು ಸಿನಿಮಾದ ಅರ್ಧ ಭಾಗ ಮುಗಿದ ಮೇಲೆ ಬರ್ತಾರೆ. ಅವರಿರೋಷ್ಟೊತ್ತು ಸ್ಕ್ರೀನ್ ನ ಡಾಮಿನೇಟ್ ಮಾಡಿದ್ದಾರೆ. ಚಾಕೋ ಅನ್ನುವ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಇವರು ನಟಿಸಿದ್ದಾರೆ. ಸಿನಿಮಾದಲ್ಲಿ ಇವರೊಬ್ಬ ಪಾಗಲ್ ಪ್ರೇಮಿ. ಹೀರೋಯಿನ್ಗೂ ಕೂಡ ಇಲ್ಲೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದೆ. ಸಿನಿಮಾದಲ್ಲಿ ಇವರಿಗೆ 2 ಶೇಡ್ಸ್ ಇದ್ದು ಆ ಪಾತ್ರಕ್ಕೆ ತಕ್ಕಂತೆ ಇವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇನ್ನುಳಿದಂತೆ ಅನಿಮಲ್ ಸಿನಿಮಾದಲ್ಲಿ ನಟಿಸಿದಂತ ಉಪೇಂದ್ರ ಲಿಮಾಯೆ ಹಾಗೂ ಸೌರಭ್ ಸಚ್ದೇವ್ ಅವರು ಕೂಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೆಕ್ನಿಕಲಿ ಮೂವಿ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಇಸ್ ಗುಡ್. ಹಾಡುಗಳು ಚೆನ್ನಾಗಿದೆ. ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಬಿಜಿಎಂ ಚೆನ್ನಾಗಿದೆ. ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಲ್ಸೋ ವೆರಿ ಗುಡ್. ಇನ್ನು ಫೈನಲಿ ನಮ್ಮ ಹರ್ಷ ಅವರು ಓವರ್ ಆಲ್ ಇವ್ರ ಕಡೆಯಿಂದ ಹಾನೆಸ್ಟ್ ಎಫರ್ಟ್ ಅನ್ನ ನಾವು ಕಾಣಬಹುದು. ಬಾಲಿವುಡ್ ಗೆ ಒಳ್ಳೆ ಎಂಟ್ರಿನೇ ಸಿಕ್ಕಿದೆ. ಮೂವಿಲಿ ಕೆಲ ಹಿಂಸಾತ್ಮಕ ದೃಶ್ಯಗಳಿರ್ತವೆ. ಆ ಕಾರಣದಿಂದ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೇಕಾ ಬೇಡವಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ. ನೀವೇನಾದ್ರೂ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸದ್ಯಕ್ಕೆ ಥಿಯೇಟರ್ ಅಲ್ಲಿ ಇದೆ, OTT ಬಂದ್ಮೇಲೆ ಒಂದ್ಸಲ ಟ್ರೈ ಮಾಡಿ. ಇದಾಗಿರುತ್ತೆ ಬಾಗಿ 4 ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.